ಗೌರವಾನ್ವಿತ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಇಂಡಿಯಾ ಫಾರ್ IAS ಅಕಾಡೆಮಿಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೀನಿ. ಹಾಗೆಯೇ ಇವತ್ತು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಬರಬೇಕಿತ್ತು. ಕಾರಣಾಂತರಗಳಿಂದ ಅವರು ಇವತ್ತು ಬರಲಿಕ್ಕಾಗಲಿಲ್ಲ. ಅದಕ್ಕೆ ಮೆಸೇಜನ್ನು ಕೂಡ ಅವರು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಇಂಡಿಯಾ ಫಾರ್ IAS ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂತಹ, ಕನ್ನಡ ನಾಡು ಕಂಡಂತಹ ಹಿರಿಯ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಡಾಕ್ಟರ್ CS ಕೇದಾರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ಇಂಡಿಯಾ ಫಾರ್ IAS ತಂಡದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ ಮತ್ತೋರ್ವ ಹಿರಿಯ IFS ಅಧಿಕಾರಿ ಡಾಕ್ಟರ್ GN ಶ್ರೀಕಂಠಯ್ಯ ಅವರು ಇಂಡಿಯಾ ಫಾರ್ IAS ಅಕಾಡೆಮಿಯ ಉಪಾಧ್ಯಕ್ಷರಾಗಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ ನಮ್ಮ ಟ್ರಯೋ ವರ್ಲ್ಡ್ ಅಕಾಡೆಮಿಯ ಚೇರ್ಮನ್ ಆಗಿರ್ತಕ್ಕಂತಹ ನಮ್ಮ ನೆಚ್ಚಿನ, ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು, ಈ ಅಕಾಡೆಮಿಯನ್ನು ಪ್ರಾರಂಭ ಮಾಡುವಾಗ ಅವರು ನಮ್ಮೆಲ್ಲರನ್ನು ಕೂಡ ಹುರಿದುಂಬಿಸಿ, ನಮ್ಮ ಮಕ್ಕಳು ಡೆಲ್ಲಿಗೆ ಹೋಗೋದು ಬೇಡ, ಇಲ್ಲೇ ಇರಲಿ, ನಮ್ಮ ಮಕ್ಕಳು ನಮ್ಮ ಭಾಗದಲ್ಲೇ ಕಲಿಬೇಕು ಅಂತೇಳಿ ನಮ್ಮೆಲ್ಲರಿಗೂ ಪ್ರೇರೇಪಿಸಿ, ಹಾಗೂ ಇವತ್ತು ಬೆಂಗಳೂರಿನ ಒಂದು ನಾರ್ತಲ್ಲಿ, ಉತ್ತರ ಭಾಗದಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಕೂಲನ್ನು ಕೂಡ ಕಟ್ಟಿದ್ದಾರೆ. ಮತ್ತು 1 ಎಕರೆ ಅತಿ ಬೆಲೆ ಬಾಳ್ತಕ್ಕಂಥ ಜಮೀನನ್ನು ಸರ್ಕಾರಿ ಶಾಲೆ ಕೊಟ್ಟು ಇವತ್ತು ಒಟ್ಟು ಎಂಟೈರ್ ಸರ್ಕಾರಿ ಶಾಲೆಯನ್ನು ಇವತ್ತು ಅವರು ತಮ್ಮದೇ ಖರ್ಚಿನಿಂದ ನೋಡ್ಕೋತಾ ಇದ್ದಾರೆ. ಟ್ರಯೋ ವರ್ಲ್ಡ್ ಅಕಾಡೆಮಿಯ ಚೇರ್ಮನ್ ಆಗಿರ್ತಕ್ಕಂಥ ಮಂಜುನಾಥ್ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ ಪ್ರತಿ ವರ್ಷ ಇಂಡಿಯಾ ಫಾರ್ IAS ಅಕಾಡೆಮಿಗೆ ಮಾಕ್ ಇಂಟರ್ವ್ಯೂ ಆಗ್ಬೋದು, ಅಥವಾ ನಮ್ಮ ಅಗ್ರಿಕಲ್ಚರ್ ಸೈನ್ಸಸ್ ಬಗ್ಗೆ ನಮ್ಮ ಮಕ್ಕಳಿಗೆ ಅವ್ರಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥದ್ರಲ್ಲಿ ಪ್ರತಿ ವರ್ಷ ನಮಗೆ ಜೊತೆ ಕೊಡ್ತಿರ್ತಕ್ಕಂತಹ ಡಾಕ್ಟರ್ ನಾರಾಯಣ್ ಗೌಡ್ರು, ನಿವೃತ್ತ ವಿಶ್ರಾಂತ ಕುಲಪತಿಗಳು, ಬೆಂಗಳೂರು ಕೃಷಿ ವಿಜ್ಞಾನ ಕೇಂದ್ರ, ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ ನಮ್ಮ ಹಾವೇರಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರ್ತಕ್ಕಂತಹ ಡಾಕ್ಟರ್ ಸುರೇಶ್ ಜಂಗಮ್ ಶೆಟ್ಟಿ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ ನಾವು ಈ ಅಕಾಡೆಮಿನ ಪ್ರಾರಂಭ ಮಾಡಬೇಕು ಅಂತ ನಾನು ದೆಹಲಿ ದಿನಗಳಿಂದ ಮತ್ತು ನವೀನ್ ಅವರು ಮಾತಾಡ್ಕೋತಾ ಇದ್ವಿ. ಇಲ್ಲ ಸರ್, ಅಲ್ಲಿಗೆಲ್ಲ ನಮ್ಮ ಮಕ್ಕಳು ಹೋಗೋದು ಬೇಡ, ಇದೇನು ರಾಕೆಟ್ ಸೈನ್ಸ್ ಅಲ್ಲ ಅಥವಾ ಏನೋ ಬ್ರಹ್ಮವಿದ್ಯೆ ಅಲ್ಲ, ನಮ್ಮಲ್ಲೇ ಕಲಿಬೇಕು, ಬೇರೆ ರಾಜ್ಯದವ್ರು ಬೇಕಾದರೆ ನಮ್ಮಲ್ಲೇ ಬರಲಿ, ನಾವೇ ಒಂದು ಅಕಾಡೆಮಿ ಮಾಡೋಣ ಅಂಥೇಳಿ ನನ್ನ ಬೆನ್ನು ತಟ್ಟಿ ಹುರಿದುಂಬಿಸಿದಂತಹ ನನ್ನ ಆತ್ಮೀಯ ಗೆಳೆಯ ಇವತ್ತು ನವೀನ್ KM ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸಹ ಸಂಸ್ಥಾಪಕರು ಇಂಡಿಯಾ ಫಾರ್ IAS, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ನಯನ್ ಕುಮಾರ್, ನಾನು ಯಾವಾಗಲೂ ಅವ್ರನ್ನ ಗಾಡ್ ಗಿಫ್ಟ್ ಅಂತ ಕರಿತೀನಿ. ಅವರು ಫಿಲಾಂಥ್ರಪಿಸ್ಟ್. ಎಷ್ಟೇ 50 ಜನ ಬರಲಿ, 60 ಜನ ಬರಲಿ, ಸರ್ ನನ್ನ ಕಡೆಯಿಂದ ಫೀಸ್ ಕಟ್ತೀನಿ, ಬಡವರಿಗೆ ಇಲ್ಲ ಅಂತ ಕಳಿಸ್ಬೇಡಿ ಅಂತೇಳಿ ಅವರು ಬಡಬಗ್ರ ಮಕ್ಕಳಿಗೂ ಕೂಡ ಅವರೇ ಫೀಸನ್ನು ಕಟ್ತಾರೆ. ಎಷ್ಟು ನಾವು ಸ್ಕಾಲರ್ಶಿಪ್ ಟೆಸ್ಟನ್ನು ನೆಕ್ಸ್ಟ್ ಮಂತ್ 11ನೇ ತಾರೀಕು ಮಾಡ್ತಿದ್ದೀವಿ. ಅದರೆಲ್ಲರ ಜವಾಬ್ದಾರಿಯನ್ನು ಅವರು ವಹಿಸ್ಕೊಂಡಿದ್ದಾರೆ. ನಯನ್ ಅವರಿದ್ದಾರೆ, ಅವರು ಕೂಡ ಸಹ ಸಂಸ್ಥಾಪಕರು ಇಂಡಿಯಾ ಫಾರ್ IAS ಅಕಾಡೆಮಿ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ ನನ್ನ ಸಹಪಾಠಿಗಳಾಗಿರ್ತಕ್ಕಂತಹ ಪ್ರಶಾಂತ್ ಶ್ರೀನಿವಾಸ್, ಡೈರೆಕ್ಟರ್ ಅಕಾಡೆಮಿಕ್ಸ್, ಅದೇ ರೀತಿ ಬಾಬು ಸಂದೀಪ್, ಡೈರೆಕ್ಟರ್ ಅಡ್ಮಿನಿಸ್ಟ್ರೇಷನ್ ಅವರಿದ್ದಾರೆ. ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಅತಿ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕಕ್ಕೆ ಗೌರವವನ್ನು ತಂದುಕೊಟ್ಟಿರ್ತಕ್ಕಂತಹ ನಮ್ಮ ಹೆಮ್ಮೆಯ ಸಾಧಕರು, ಅವರ ಕುಟುಂಬ ವರ್ಗದವರು, ಅವರ ಸ್ನೇಹಿತರು ಮತ್ತು ಅವರ ರಿಲೇಟಿವ್ಸ್ ಎಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ನಾನು ಬಯಸ್ತೀನಿ. ಹಾಗೆಯೇ ಇವತ್ತು ನಮ್ಮ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಎಲ್ಲ ಸಾಧಕರ ಈ ಒಂದು ಸಂಭ್ರಮವನ್ನು ಕಣ್ಣು ತುಂಬಿಕೊಳ್ಳಿಕ್ಕೆ ನಮ್ಮ ಸ್ಟೂಡೆಂಟ್ಸ್ ಇವತ್ತು ಬಂದಿದ್ದಾರೆ, ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ.
ಹಾಗೆಯೇ ನಮ್ಮ ಮಾಧ್ಯಮ ಸನ್ಮಿತ್ರರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಧನ್ಯವಾದಗಳು.